ವೆಲ್ಕಮ್ ಟು ಅವರ್ ಆರ್ ಕೆ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೋಸ್ಕರ ಮತ್ತೊಂದು ಹೊಸ ಉದ್ಯೋಗ ಸುದ್ದಿಯನ್ನು ತಂದಿದ್ದೀನಿ. ಸೊ ಯಾವುದಪ್ಪ ಅದು ಅನ್ನೋದನ್ನು ನೋಡೋದಾದರೆ SEC ಕಡೆಯಿಂದ ಕಾಲ್ ಫ್ರಮ್ ಆಗಿರುವಂಥದ್ದು. ಸೊ ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಏನೆಲ್ಲ ದಾಖಲೆಗಳು ಬೇಕು, ಕ್ವಾಲಿಫಿಕೇಷನ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರಿದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ಇಮಿಡಿಯೇಟಾಗಿ ನೋಟಿಫೈ ಆಗುತ್ತೆ. ಸೊ ಬನ್ನಿ, ಟೈಮ್ ಯಾಕೆ ವೇಸ್ಟ್ ಮಾಡೋಣ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ SECಯಿಂದ ಮತ್ತೊಂದು ಹೊಸ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂದರೆ ನೀವು ಇಲ್ಲಿ ನೋಡ್ಬೋದು, ಜೂನಿಯರ್ ಇಂಜಿನಿಯರ್ ಸಿವಿಲ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಅರ್ಜಿಯ ಆರಂಭ ಯಾವಾಗ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಈಗ ಆಲ್ರೆಡಿ ಅರ್ಜಿ ಆರಂಭ ಆಗಿದೆ 36/2025ರಿಂದ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವತ್ತು ಅನ್ನೋದಾದರೆ ಇಲ್ಲಿ ನೋಡ್ಬೋದು 21/7/2025 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಪೇಮೆಂಟ್ನ ಮಾಡೋದಕ್ಕೆ 22/7/2025 ರಾತ್ರಿ 11 ಗಂಟೆವರೆಗೂ ಅವಕಾಶ ಇರುತ್ತೆ. ಮತ್ತು ವಿಂಡೋಸ್ ಬಂದ್ಬಿಟ್ಟು 1/8/2025ರಿಂದ 2/8/2025 ನಡುವೆ ವಿಂಡೋ ಓಪನ್ ಇರುತ್ತೆ. ಕರಪ್ಷನ್ಸ್ ಅಪ್ಲಿಕೇಶನ್ ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೋಬೋದು. ಎಕ್ಸಾಮ್ ಪ್ಯಾಟ್ರನ್ ಬಂದ್ಬಿಟ್ಟು CBT 1 CBT 2 ಅಂತ ನಡೆಯುತ್ತೆ. ಸೊ ಇಲ್ಲಿ ನೋಡ್ಬೋದು, CBT 1 ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ. CBT 2 ಬಂದ್ಬಿಟ್ಟು ಜನವರಿ-ಫೆಬ್ರವರಿ 2026 ಅಂತ ನೆಕ್ಸ್ಟ್ ವರ್ಷ ಮೊದಲನೇ ತಿಂಗಳು ಅಥವಾ ಎರಡನೇ ತಿಂಗಳು ನಡೆಯೋ ಚಾನ್ಸಸ್ ಇರುತ್ತೆ. ಸೊ ಅಪ್ಲಿಕೇಶನ್ ಹಾಕುವಾಗ ಆಲ್ರೆಡಿ SEC ಅವರು ಯಾವಾಗಲೂ ಕೂಡ ಒಂದು ಟೋಲ್ ಫ್ರೀ ನಂಬರ್ನ ಕೊಟ್ಟಿರ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಡಿಫಿಕಲ್ಟಿ ನಿಮಗೆ ಕಷ್ಟ ಆದರೆ ಆ ಫಾರಮ್ ಫಿಲ್ ಮಾಡೋದು. ಸೊ ನೀವು ಫೋನ್ ಮಾಡಿ ಅವ್ರ ಹತ್ರ ಕ್ಲಾರಿಟಿ ತೊಗೊಂಡು ಈ ಒಂದು ಟೋಲ್ ಫ್ರೀ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ನ ನೋಡೋದಾದರೆ JE ಪೋಸ್ಟ್ ಇದೆಯಲ್ಲ, ಸೊ ಇದಕ್ಕೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ 3 years ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ 3 ವರ್ಷ ಡಿಪ್ಲೊಮೊ ಮಾಡಿರಬೇಕು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ, ಅಥವಾ ಡಿಗ್ರಿ ಮಾಡಿರ್ಬೋದು ಸಿವಿಲ್ ಇಂಜಿನಿಯರಿಂಗಲ್ಲಿ. ಎರಡೂ ಇರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಜೊತೆಗೆ ಇಲ್ಲಿ ನೋಡ್ಬೋದು 2 years ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಲಾನಿಂಗು, ಎಕ್ಸಿಕ್ಯೂಷನ್ನು, ಮೈಂಟೆನೆನ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ. ಸೊ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ಗಳನ್ನ ಪ್ಲಾನಿಂಗ್ ಮಾಡೋದಿರ್ಬೋದು, ಎಕ್ಸಿಕ್ಯೂಟ್ ಮಾಡೋದಿರ್ಬೋದು, ಸೊ ಮೈಂಟೈನ್ ಮಾಡೋದಿರ್ಬೋದು. ಇವು ಮೂರು ಒಂದು ಸೆಕ್ಷನಲ್ಲಿ 2 ವರ್ಷ ಆದರೂ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು GE ಅಂತಲೇ ಇರುತ್ತೆ. ಸೊ ಜೂನಿಯರ್ ಇಂಜಿನಿಯರಿಂಗು ಅದು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಎಲೆಕ್ಟ್ರಾನಿಕ್ ಆಗಿರೋರು, ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ ಆಗಿರೋರು ಅರ್ಜಿ ಸಲ್ಲಿಸ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋರು ಕೂಡ ಅರ್ಜಿ ಸಲ್ಲಿಸ್ಬೋದು. ಇವರು ಕೂಡ ಇಲ್ಲಿ ನೋಡ್ಬೋದು 3 years ಡಿಪ್ಲೊಮೊ ಇನ್ ಆಟೋಮೊಬೈಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು. ಸೊ ಇವರು ಕೂಡ ಮಾಡಿರಬೇಕು. ಅದರ ಜೊತೆ ಇವ್ರಿಗೂ ಕೂಡ ಅಷ್ಟೇ ಮೈಂಟೆನೆನ್ಸು, ಎಕ್ಸಿಕ್ಯೂಷನ್ನು ಮತ್ತು ಪ್ಲ್ಯಾನಿಂಗಲ್ಲಿ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇರಬೇಕು. ನೋಡಿ, ನೀವೆಲ್ಲ ನೀಟಾಗಿ ಸ್ಕ್ರೀನ್ಶಾಟ್ ತೊಗೋಬೋದು. ಯಾವೆಲ್ಲ ಹುದ್ದೆಗೆ ಏನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು, ಯಾವೆಲ್ಲ ಹುದ್ದೆಗಳು ಖಾಲಿ ಇದೆ ಅನ್ನೋದು. ತುಂಬ ಪೋಸ್ಟ್ಗಳು ಖಾಲಿ ಇದೆ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸು. ಸೊ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ವೀಡಿಯೋ ಲೆಂತಿ ಆದರೆ ಗೊತ್ತಲ್ಲ, ನೀವು ನೋಡೋದೇ ಇಲ್ಲ, ಸ್ಕಿಪ್ ಮಾಡಿಬಿಡ್ತೀರಾ. ಅದ್ರ ಬದಲು ನೀವು ವೀಡಿಯೋನ ಪಾಸ್ ಮಾಡಿ ನೀಟಾಗಿ ನೋಡಿ ತಾಳ್ಮೆಯಿಂದ ಅಪ್ಲಿಕೇಶನ್ನ ಹಾಕ್ಬೋದು. ಟೋಟಲ್ ವೇಕೆನ್ಸಿನ ನೋಡ್ಬೋದು ಇಲ್ಲಿ 1340 ವೇಕೆನ್ಸಿಗಳಿದೆ. 1340 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ನೀವು ನೋಡ್ಬೋದು ಇಲ್ಲಿ ಕ್ಯಾಂಡಿಡೇಟ್ ಲಿಮಿಟ್ಸ್ ಅಪ್ ಟು 30 years ಅಂತ ಕೊಟ್ಟಿದ್ದಾರೆ. ಮತ್ತೊಂದು ಬಂದ್ಬಿಟ್ಟು ಲಿಮಿಟ್ಸ್ 32 years ಅಂತ ಕೊಟ್ಟಿದ್ದಾರೆ. ಅದು ಆದಾದ ಪೋಸ್ಟ್ಗಳಿಗೆ ಅನುಗುಣವಾಗಿರುತ್ತೆ. ಈಗ ಆಲ್ರೆಡಿ ನಾನು ನಿಮ್ಗೊಂದು ಸ್ಕ್ರೀನ್ ಚಾಟ್ ತೋರಿಸಿದ ಹಿಂದೆ ಯಾವ್ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ಸೊ ಯಾವ್ಯಾವ ಕ್ವಾಲಿಫಿಕೇಷನ್ ಇರಬೇಕು ಅಂತ. ಸೊ ಅದ್ರ ಪಕ್ಕದಲ್ಲಿ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಬೇಕಿದ್ರೆ ಏಜ್ ಲಿಮಿಟ್ನ ಇನ್ನೊಂದ್ಸಲ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಅನ್ನೋದನ್ನು ನೀಟಾಗಿ ನೀವು ನೋಡ್ಬೋದು. ಸೊ ಇನ್ನು ಏಜ್ ರಿಲ್ಯಾಕ್ಸೇಷನ್ನ ಬಂದು ನೋಡೋದಾದರೆ ನೀವು ನೋಡ್ಬೋದು ಇಲ್ಲಿ SC/STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರು, ಅದರಲ್ಲೂ ಅನ್ರಿಸರ್ವ್ಡು EVS ಇರೋರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಬೆಂಚ್ ಮಾರ್ಕ್ ಇರೋಂಥವ್ರಿಗೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC/ST ಅವ್ರಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಸರ್ವಿಸ್ ಮ್ಯಾನ್ಗೆ 3 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ನ ಇರುತ್ತೆ.
ಇಸ್ಸಿನ ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ನೋಡ್ಬೋದು 100 ರುಪೀಸ್ ಅಪ್ಲಿಕೇಶನ್ಸ್ ಫೀಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಫೀಸು ಯಾರ್ಯಾರಿಗೆ ಇರಲ್ಲ, ರಿಲ್ಯಾಕ್ಸೇಷನ್ ಇದು ಎಕ್ಸಾಮ್ಟೆಡ್ ಇರುತ್ತೆ ಅಂದರೆ ವುಮೆನ್ಸ್ಗೆ ಅಪ್ಲಿಕೇಶನ್ ಫೀಸ್ ಎಕ್ಸಾಮ್ಟೆಡ್ ಇರುತ್ತೆ. ಸೊ SC ಅಥವಾ SC/ST ಕ್ಯಾಂಡಿಡೇಟ್ಸ್ಗೆ ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರಿಗೆ ಕೂಡ ಅರ್ಜಿ ರಿಲ್ಯಾಕ್ಸೇಷನ್ ಇರುತ್ತೆ, ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅದೇ ರೀತಿ ಸರ್ವಿಸ್ ಮ್ಯಾನ್ಗೂ ಕೂಡ ಅಪ್ಲಿಕೇಶನ್ ಫೀಸು ಎಕ್ಸಾಮ್ಟೆಡ್ ಇರುತ್ತೆ. ಸೊ ಅವ್ರು ಯಾರು ಅಪ್ಲಿಕೇಶನ್ ಫೀಸ್ನ ಕಟ್ಟೋ ಆಗಿಲ್ಲ. ಸೊ ಇವರೆಲ್ಲ ಫ್ರೀಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು. ಅಪ್ಲಿಕೇಶನ್ ಫೀಸು ಇಲ್ಲಿ ನೋಡ್ಬೋದು ನೀವು 22/7/2025 ಈ ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕು. ಇಲ್ಲ ಅಂದರೆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಇನ್ನು ಎಕ್ಸಾಮ್ ಸೆಂಟ್ರ್ ವಿಷಯಕ್ಕೆ ಬಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಕರ್ನಾಟಕದಲ್ಲಿ ಎಕ್ಸಾಮು 8 ಜಿಲ್ಲೆಗಳಲ್ಲಿ ನಡೆಯುತ್ತೆ. ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಹೀಗೆ 8 ಜಿಲ್ಲೆಗಳಲ್ಲಿ ಎಕ್ಸಾಮ್ಗಳನ್ನ ಬರಿಬೋದು. ಸೊ ಇನ್ನು ಎಕ್ಸಾಮ್ ಪ್ಯಾಟ್ರನ್ನ ನೋಡೋದಾದರೆ ನೀವು ನೋಡ್ಬೋದು ಇಲ್ಲಿ CBT 1, CBT 2 ಅಂತ ನಡೆಯುತ್ತೆ. ಪೇಪರ್ 1, ಪೇಪರ್ 2 ಅಂತ ಬರುತ್ತೆ. ಸೊ ಪೇಪರ್ 1ನಲ್ಲಿ ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ, 2 ಪೇಪರು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮೇ ಇರುತ್ತೆ. ಸೊ ಪೇಪರ್ 1ನಲ್ಲಿ ಏನೆಲ್ಲ ಕೇಳ್ತಾರೆ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಕೇಳ್ತಾರೆ, ಜನರಲ್ ಅವೇರ್ನೆಸ್ ಕೇಳ್ತಾರೆ. ಸೊ 50 ಮಾರ್ಕ್ಸ್ಗೆ 50 ಕ್ವಶನ್, ಅಂದರೆ 1 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಅದರಲ್ಲೇ ಕೂಡ ಥರ್ಡ್ ಪಾರ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಜನರಲ್ ಇಂಜಿನಿಯರಿಂಗ್, ಸಿವಿಲ್ ಆ್ಯಂಡ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ಸೊ ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಕು, ಸೊ ಜನರಲ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಕು, ಇವು ಯಾವುದಾದ್ರೂ ಸರಿ ಇದೊಂದು 100 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಇನ್ನು CBT 2 ಪೇಪರ್ 2ನ ನೋಡೋದಾದರೆ ಇಲ್ಲಿ ನೋಡ್ಬೋದು ಜನರಲ್ ಇಂಜಿನಿಯರಿಂಗ್, ಸಿವಿಲ್ ಆ್ಯಂಡ್ ಸ್ಟ್ರಕ್ಚರ್, ಸೊ ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಕು, ಸೊ ಜನರಲ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಕು. ಸೊ ಇದು ಕೂಡ 100 ಕ್ವಶನ್ ಇರುತ್ತೆ 300 ಮಾರ್ಕ್ಸ್ಗೆ, ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್. ನನಗೆ 2 ಅವರ್ಸಲ್ಲಿ ನೀವು ಈ ಎಕ್ಸಾಮ್ನ ಬರೀಬೇಕಾಗುತ್ತೆ. ನೀವು ಇಲ್ಲಿ ಸಿಲೆಬಸ್ನ ನೋಡ್ಬೋದು. ಬೇಕಿದ್ರೆ ನೀಟಾಗಿ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಇಲ್ಲಿ ಸಿಲೆಬಸ್ನ, ಏನೆಲ್ಲ ಸಿಲೆಬಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಸ್ಕ್ರೀನ್ಶಾಟ್ ತಗೋಬೋದು ಬೇಕಿದ್ರೆ. ವಿಡಿಯೋನ ಪಾಸ್ ಮಾಡಿ ಪ್ರತಿಯೊಂದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಕಡೆ ನೋಟ್ಸ್ ಮಾಡಿ ಸಿಲೆಬಸ್ ಏನಿದೆ ಸೊ ನೀವು ಅದ್ರ ಪ್ರಕಾರ ಪ್ರಿಪ್ರೇಷನ್ ಮಾಡ್ತಾ ಬನ್ನಿ. ಪ್ರತಿಯೊಂದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೀವು ಬೇಕಿದ್ರೆ, ಅಥವಾ ಓದ್ಕೊತೀನಿ ಅಂದರೆ ಇಲ್ಲೇ ಕಂಪ್ಲೀಟಾಗಿ ನೀವು ಓದ್ಕೊಬೋದು. ಇವೆಲ್ಲ ಇಂಪಾರ್ಟೆಂಟ್ ಸಿಲೆಬಸ್ಗಳು. ಸೊ ನೀವು ಹಂಗೆ ಹೋಗಿ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕಾಗಲ್ಲ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ನೀಟಾಗಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅಂಥ ಕ್ಯಾಂಡಿಡೇಟು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸುವಂಥ ಲಿಂಕ್ ಬಂದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಡಿಸ್ಕ್ರಿಪ್ಷನ್ಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಲಿಂಕ್ನ ತೊಗೊಂಡು ನೀವು ಅದರ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದೇ ರೀತಿ ಹೊಸ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದೀನಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದರಿಂದಾಗಿ ಅವ್ರಿಗೂ ಕೂಡ ಒಂದಷ್ಟು ಉಪಯೋಗ ಆಗುತ್ತೆ ನಿಮ್ಮಿಂದ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹೊಸ ಉದ್ಯೋಗ ಸುದ್ದಿಯೊಂದಿಗೆ.